ಸೊ ಫಸ್ಟಿಗೆ ಬಯೋಮೆಟ್ರಿಕ್ ಡಿವೈಸ್ ಒಳಗಡೆ ಆ್ಯಂಟೆನಾ ಫಿಕ್ಸ್ ಮಾಡೋದು. ಸೊ ಈ ಪಾಯಿಂಟ್ಗೆ ಆ್ಯಂಟೆನಾ ಫಿಕ್ಸ್ ಮಾಡಿ ಜಸ್ಟ್ ಇದನ್ನ ರಿವಾಲ್ವ್ ಮಾಡಿದರೆ ಸೊ ಈ ರೀತಿ ಆಗುತ್ತೆ. ನೆಕ್ಸ್ಟು ಇದನ್ನು ರಿವಾಲ್ವ್ ಮಾಡಬೇಕು. ಫಸ್ಟಿಗೆ ಇಲ್ಲಿ ಇದನ್ನು ಟೈಟ್ ಮಾಡಿಬಿಟ್ಟು ನಂತರ ಇದನ್ನು ಈ ರೀತಿ ಮಾಡಿದ್ರೆ ಸೊ ದಿಸ್ ಈಸ್ ದ ಎಕ್ಸಾಕ್ಟ್ ಪೊಸಿಷನ್. ನೆಕ್ಸ್ಟು ಸ್ವಿಚ್ ಆನ್ ಮಾಡೋದಕ್ಕೆ ಸೊ ಈ ಪಾಯಿಂಟ್ ಕ್ಲಿಯರ್ ಇದೆ. ಸೊ ಈ ಪಾಯಿಂಟ್ ಪ್ರೆಸ್ ಮಾಡಿದರೆ ಸೊ ದಟ್ ಈಸ್ ಬಾಟಮ್ ಆಫ್ ಲೆಫ್ಟ್ ಕಾರ್ನರ್, ದ ಲಾಸ್ಟ್ ಬಟನ್. ಇದನ್ನು ಪ್ರೆಸ್ ಮಾಡಿ ಜಸ್ಟ್ ಬಿಟ್ಟರೆ ಸ್ವಿಚ್ ಆನ್ ಆಗ್ತದೆ. It will take a bit of time to get into the position. ಸೊ ಇದರೊಳಗಡೆ ಈಗ ನೆಕ್ಸ್ಟ್ ಮೆಂಬರ್ಸ್ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಎರಡು ಮೆಥಡ್ ಅದ. ಸೊ ಒಂದು ಥ್ರೂ ದ ಸರ್ಚ್ ಮೆಥಡ್, ಇನ್ನೊಂದು ಸೀರಿಯಲ್ ವೈಸು. ಸೊ ಫಸ್ಟ್ ಮೆಥಡ್ ಥ್ರೂ ದ ಸರ್ಚ್ ಮಾಡೋದಾದರೆ ಫಸ್ಟ್ಗೆ ಗೋ ಟು ದ ಮೆನು. ಸೊ ಹಿಯರ್ ಇಸ್ ದ ಮೆನು ಬಟನ್, ಮೆನು. ದೆನ್ ಇಲ್ಲಿ ಮೆನು ಆಪ್ಷನ್ಸ್ ಇದೆ. ಯೂಸರ್ ಮ್ಯಾನೇಜ್ಮೆಂಟ್, ಯೂಸರ್ ರೋಲ್, ಕಮ್ಯುನಿಕೇಷನ್ ಸಿಸ್ಟಮ್, ಸೊ ಪರ್ಸನಲೈಸ್, ಸೊ ಫ್ಯೂ ಮೋರ್ ಅದರ್ ಆಪ್ಷನ್ಸ್. ಈಗ ಯೂಸರ್ ಸೆಟ್ಟಿಂಗ್ನೊಳಗಡೆ ಫಸ್ಟ್ ಯೂಸರ್ ಮ್ಯಾನೇಜ್ಮೆಂಟ್. ಸೊ ದೆನ್ ಕ್ಲಿಕ್ ಆನ್ ಓಕೆ. ಫಸ್ಟ್ ಡಿಫಾಲ್ಟಾಗಿ ಯೂಸರ್ ಮ್ಯಾನೇಜ್ಮೆಂಟ್ ಸೆಲೆಕ್ಟ್ ಇದೆ. ದೆನ್ ಕ್ಲಿಕ್ ಆನ್ ಓಕೆ. ಸೊ ನೆಕ್ಸ್ಟ್ ಸೊ ಇಲ್ಲಿ ನ್ಯೂ ಯೂಸರ್, ಆಲ್ ಯೂಸರ್ಸ್, ಡಿಸ್ಪ್ಲೇ ಸ್ಟೈಲ್ ಇದೆ. ಸೊ ಇದರೊಳಗಡೆ ಪಕ್ಕ ಕ್ಲಿಯರು. ಸೊ ಇದರೊಳಗಡೆ ನಾವು ಆಲ್ರೆಡಿ ಡೇಟಾ ಅಪ್ಲೋಡ್ ಮಾಡಿರೋದ್ರಿಂದ ಸೊ ಆಲ್ ದ ಡೇಟಾಸ್ ಆರ್ ಅವೈಲೇಬಲ್ ಇನ್ ದ ಡಿವೈಸ್. ಸೊ ನಾವು ಓನ್ಲಿ ಥಿಂಗ್ ದಟ್ ವಿ ಹ್ಯಾವ್ ಟು ಸೊ ರಿಜಿಸ್ಟರ್ ದ ಮೆಂಬರ್ಸ್, ದಟ್ ಈಸ್ ಫಿಂಗರ್ ಪ್ರಿಂಟ್ ಆಸ್ ವೆಲ್ ಆಸ್ ದ ಬ್ಯಾಡ್ಜ್. ಸೊ ದಟ್ ಈಸ್ ಸ್ಮಾರ್ಟ್ ಕಾರ್ಡ್. ಈಗ ಫಸ್ಟ್ ಆಪ್ಷನ್ನಲ್ಲಿ ನ್ಯೂ ಯೂಸರ್ ಇದೆ. ಸೆಕೆಂಡ್ ಆಪ್ಷನ್ ಆಲ್ ಯೂಸರ್ ಇದೆ. ಸೊ ಆಲ್ ಯೂಸರ್ ಒಳಗಡೆ ಸೆಲೆಕ್ಟ್ ಮಾಡಿದರೆ ಸೊ ಈ ರೀತಿ ಸೀರಿಯಲ್ ವೈಸ್ ಮೆಂಬರ್ಸ್ ಇದ್ದಾರೆ. ಓಕೆ. ಸೊ ಫಸ್ಟ್ ಒಂದು ಸರ್ಚ್ ಮಾಡೋದಾದರೆ ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಕೆಳಗಡೆ ಕರ್ಸರ್ ಬ್ಲಿಂಕ್ ಆಗ್ತಾ ಇದೆ. ಈಗ ನಾನು ಒಂದು ಯೂಸರ್ ನಂಬರ್ ಹೇಳ್ತೀನಿ, 130073. ಒಬ್ಬ ಪರ್ಟಿಕ್ಯುಲರ್ ಪರ್ಸನ್ ಒಂದು ಥ್ರೂ ದ ಸರ್ಚ್ ಮಾಡಬೇಕು. ಯಾವ ರೀತಿ? 13 ಇಲ್ಲಿ ಟೈಪ್ ಮಾಡ್ತಾ ಇದ್ವಿ, 0073 ಇಲ್ಲಿ ಬಂದುಬಿಡ್ತು, ಗಣೇಶ್ ಹೊಳೆಯಮ್ಮನವರ್. ಓಕೆ. ಸೊ ದೆನ್ ಇದೇ ಮೆಂಬರಿಂದು ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದರೆ ಕ್ಲಿಕ್ ಆನ್ ಓಕೆ. ಆ ಪರ್ಸನ್ನಂದು ಎರಡು ಆಪ್ಷನ್ಸ್ ಓಪನ್ ಆಗ್ತದೆ, ಒಂದು ಎಡಿಟ್, ಇನ್ನೊಂದು ಡಿಲೀಟ್. ಈಗ ಮಾಡಬೇಕಾಗಿರೋದು ರಿಜಿಸ್ಟ್ರೇಷನ್, ದಟ್ ಈಸ್ ಎಡಿಟ್. ಅಗೇನ್ ಎಂಟರ್ ಇನ್ ಟು ದಟ್ ಎಡಿಟ್ ಸೆಕ್ಷನ್. ಸೊ ಅದರಲ್ಲಿ ಬಹಳಷ್ಟು ಬೇರೆ ಬೇರೆ ಆಪ್ಷನ್ಸ್ ಬರ್ತದೆ. ಯೂಸರ್ ಐ ಡಿ, ನೇಮ್, ಸೊ ಯೂಸರ್ ಸ್ಟೇಟಸ್, ಯುವರ್ ರೋಲ್, ಫಿಂಗರ್ ಪ್ರಿಂಟ್ ಆ್ಯಂಡ್ ಬ್ಯಾಡ್ಜ್ ನಂಬರ್. ಲಾಸ್ಟ್ 2 ಆಪ್ಷನ್ಸು ಫಿಂಗರ್ ಪ್ರಿಂಟ್ ಮತ್ತು ಬ್ಯಾಡ್ಜ್ ನಂಬರ್. ನೌ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಅ ಫಿಂಗರ್ ಪ್ರಿಂಟ್ ಆ್ಯಂಡ್ ಬ್ಯಾಡ್ಜ್ ನಂಬರ್. ಸೊ ಈ ಡೌನ್ ಯಾರೋ ಇದೆ ಅಲ್ಲ, ಇದನ್ನು ಪ್ರೆಸ್ ಮಾಡ್ಕೋತಾ ಬಂದರೆ ಕೆಳಗಡೆ ಬರ್ತದೆ. ಇಲ್ಲಿ ಫಿಂಗರ್ ಪ್ರಿಂಟ್ ಸೆಕ್ಷನ್ ಓಪನ್ ಮಾಡಿ ಈ ರೀತಿ ಫಿಂಗರ್ ಪ್ರಿಂಟ್ ಬರ್ತದೆ. ಒಂದು ಫಿಂಗರ್ ಪ್ರಿಂಟು ಯು ಜಸ್ಟ್ ಗಿವ್ ದ ಪ್ರಿಫರೆನ್ಸ್ ಫಾರ್ ದ 4 ಫಿಂಗರ್. ಈ ಫಿಂಗರ್ಗೆ ಕೊಡ್ರಿ. ಸೊ ಈ ಫಿಂಗರನ್ನು ಕೊಟ್ಟು ಒಬ್ಬೊಬ್ರದ್ದು ಈ ಫಿಂಗರ್ ಬಹಳ ಸೆನ್ಸಿಟಿವ್ ಇರುತ್ತಲ್ಲ, ಇನ್ ಕೇಸ್ ರಿಜಿಸ್ಟರ್ ಆಗದೇ ಇದ್ದ ಪಕ್ಷದಲ್ಲಿ ಸೊ ಥಂಬನ್ನು ಕೊಡೋದಕ್ಕೆ ಸೊ ಪ್ರಿಫರೆನ್ಸ್ ಮಾಡಿ. ಸೊ ನಾವು ಸೊ ಲೆಟ್ಸ್ ರಿಜಿಸ್ಟರ್ ವಿತ್ ದ 4 ಫಿಂಗರ್. ಸೊ ಈ 4 ಫಿಂಗರನ್ನು ಇಲ್ಲಿ ರಿಜಿಸ್ಟರ್ ಮಾಡಿದರೆ ಬರ್ತದೆ, ಅಥವಾ ಒಂದು ಯಾವುದಾದ್ರೂ ಪರ್ಟಿಕ್ಯುಲರ್ ಫಿಂಗರನ್ನು ಇಲ್ಲಿ ರಿಜಿಸ್ಟ್ರೇಷನ್ಗೆ ಸೊ 3 ಸಲ ಕ್ಲಿಯರ್ ಆಗಿ ರಿಜಿಸ್ಟರ್ ಮಾಡಬೇಕು. ನಾನು ಒಂದು ಸಲ ರಿಜಿಸ್ಟ್ರೇಷನ್ ಕೊಟ್ಟೆ. ಸೊ ಇದೇ ರೀತಿ ಕ್ಲಿಯರ್ ಆಗಿ ಯಾವ ರೀತಿಯಾಗಿ ಮಾಡಬೇಕು? ಈ ಬೆರಳಿನ ಈ ತುದಿ ಇದೆ ಅಲ್ಲ, ಈ ತುದಿ ಈ ಸೆನ್ಸಾರಿನ ತುದಿಗೆ, ಮೇಲಿನ ತುದಿಗೆ ಟಚ್ ಆಗಬೇಕು. ಈ ಪಾಯಿಂಟ್, ಈ ಟಿಪ್ ಆಫ್ ದ ಫಿಂಗರ್ ಏನಿದೆ ಅಲ್ಲ, ಆ ಟಿಪ್ಗೆ ಜಸ್ಟ್ ಟಚ್ ಆದರೆ ಕ್ಲಿಯರ್ ಆಗಿ, ಅಂದರೆ ಈ ಬೆರಳಿನ ಈ ಸೆಂಟರ್ ಪಾಯಿಂಟ್ ಏನಿದೆ ಅಲ್ಲ, ಇದು ಸೆನ್ಸಾರಿನ ಸೆಂಟರ್ ರಿಜಿಸ್ಟರ್ ಆಗೋ ಹಾಗೆ ನೋಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಒನ್ಸ್ ಅಗೇನ್ 2 ಸಲ ಕೊಟ್ಟಿದ್ದೀನಿ. ಎಸ್, ಇಲ್ಲಿ ರಿಜಿಸ್ಟ್ರೇಷನ್ ಯಾವುದು ಫಿಂಗರ್ ಪ್ರಿಂಟ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯಿತು.
ಓಕೆ. ಸೊ ಈಗ ನೆಕ್ಸ್ಟು ಬ್ಯಾಡ್ಜ್ ರಿಜಿಸ್ಟ್ರೇಷನ್ಗೆ ಬಂದರೆ ಇಲ್ಲಿ ಬ್ಯಾಡ್ಜ್ ನಂಬರನ್ನು ತಗೋಬೇಕು. ಸೊ ನೆಕ್ಸ್ಟು ಇಲ್ಲಿಂದ ಬ್ಯಾಡ್ಜ್ ನಂಬರ್ ಸೆಕ್ಷನ್ ಒಳಗಡೆ ಎಂಟ್ರ್ ಆಗಬೇಕು. ಸ್ಟಾಪ್, ಅದನ್ನೇ ಸ್ಟಾಪೇ ಮಾಡೋದು ಮಾಡು.